ನಮಸ್ಕಾರ ಪ್ರಿಯ ವೀಕ್ಷಕರೇ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮೋ ನಮಃ. ಹಾಗೂ ನಿಮಗೆಲ್ಲರಿಗೂ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ಹೇಳುವಂತಹ ವಿಷಯ ಏನಂತಂದ್ರೆ, ಎಷ್ಟು ಸಂತೋಷ, ಎಷ್ಟು ಸಡಗರ, ಎಷ್ಟು ನೆಮ್ಮದಿ. ಜೂನ್, ಜುಲೈ, ಆಗಸ್ಟ್ ಈ 3 ತಿಂಗಳಲ್ಲಿ ಕುಂಭ ರಾಶಿಯವರಿಗೆ ಆಗುವಂತಹ ಲಾಭಗಳು ಮತ್ತು ನಷ್ಟಗಳು. ಇನ್ನೇನು ಜೂನ್ ತಿಂಗಳು ಕಳೆದು ಹೋಗಿದೆ, ಆದರೆ ನಿಮಗೆ ನಾನು ಹೇಳುವಂಥದ್ದು ಏನಂತಂದ್ರೆ, ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಆಗುವಂತಹ ಬದಲಾವಣೆಗಳು ಭರ್ಜರಿ ಅಂತಂದ್ರೆ, ನಿಮ್ಮ ಜೀವನದಲ್ಲಿ ಎಂದೆಂದು ಕಂಡಿರ್ತಕ್ಕಂತಹ ಸಂತೋಷ, ಸಡಗರ, ಎಷ್ಟೊಂದು ಕಷ್ಟಗಳನ್ನ ಅನುಭವಿಸಿದ್ರ, ಇನ್ಮೇಲಾದ್ರೂ ಜೀವನದಲ್ಲಿ ಒಂದಿಷ್ಟು ಸುಖಗಳನ್ನ ಹುಡುಕುವಂತವ್ರು ನೀವಾಗ್ತೀರಾ. ಅದು ಯಾವ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಶುಭಗಳಾಗ್ತವೆ, ಏನೆಲ್ಲ ಲಾಭಗಳನ್ನ ಕಂಡುಕೊಳ್ತೀರಾ ಅನ್ನುವಂಥದ್ದನ್ನ ನಿಮ್ಗೆ ಈ ವಿಡಿಯೋ ಮುಖಾಂತರವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ವಿಡಿಯೋವನ್ನ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಕುಂಭ ರಾಶಿಯವರಿಗೆ ಅಂತಂದ್ರೆ ಜ್ಞಾನ, ವಿದ್ಯೆ, ಅಪಾರವಾದ ಶಕ್ತಿ, ಕೊಟ್ಟಿರ್ತಕ್ಕಂತ ಹಣ ಇವೆಲ್ಲವೂ ಸಹಿತ ಈ ಜುಲೈ ತಿಂಗಳಲ್ಲಿ ಒಂಥರ ಲಾಟ್ರಿ ಟಿಕೆಟ್ ಇದ್ದಂಗೀಗ. ಈ ಜುಲೈ ತಿಂಗಳಲ್ಲಿ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಏನಾಗ್ತದಂದ್ರ, ಕುಂಭರಾಶಿಯವರಿಗೆ ಒಂಥರ ಲಾಟ್ರಿ ಟಿಕೆಟ್ ಕೊಟ್ಟಂಗ ಈಗ ಭಗವಂತ. ಅವ್ರು ಸುಮ್ಮನೆ ಇಸ್ಕಂತ ಇರ್ತಾರ. ಕುಂಭ ರಾಶಿಯವ್ರಿಗೆ ಎಲ್ರಿಗೂ ಹತ್ತದ ಲಾಟ್ರಿ ಟಿಕೆಟ್, ಒಬ್ರಿಗೆ ಹತ್ತದಲ್ಲ. ಕುಂಭ ರಾಶಿಯವರು ಯಾರ್ಯಾರು ಇರ್ತೀರ ಅವ್ರಿಗೆಲ್ರಿಗೂ ಸಹಿತ ಲಾಟ್ರಿ ಟಿಕೆಟ್ ಅಂತವಂಥದ್ದು ಹತ್ತುವಂಥದ್ದು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಆಗಿರ್ತಕ್ಕಂಥದ್ದು. ಏನದರಿ ಗುರುಗಳ ಇಷ್ಟೆಲ್ಲ ಒಳ್ಳೆ ಸಿಹಿ ಸುದ್ದಿ ಅಂತ ಹೇಳಿದ್ರ? ಏನಂತಂದ್ರೆ, ಏನಿದೆ ಇಷ್ಟೊಂದು ಖುಷಿ ವಿಚಾರ ನಮ್ಮ ಗುರುಗಳು ಹೇಳ್ತಾ ಇದಾರಲ್ಲ, ಏನೊಂದು ಸಿಹಿ ಸುದ್ದಿ ಅಂತ ಹೇಳಿದಾರಲ್ಲ, ಒಂಥರ ಲಾಟ್ರಿ ಟಿಕೆಟ್. ಏನಂತಂದ್ರೆ, ನಿಮಗೆ ಕುಂಭ ರಾಶಿಯವರಿಗೆ ಜ್ಞಾನ ಆಗ್ಲಿ, ವಿದ್ಯೆ ಆಗ್ಲಿ, ನೀವು ಕೊಟ್ಟಿರ್ತಕ್ಕಂಥ ಹಣ ಆಗ್ಲಿ, ಆಸ್ತಿ ಆಗ್ಲಿ, ಅಂತಸ್ತಾಗ್ಲಿ, ನಿಮ್ಮ ಮಾತಿಗೆ ಬೆಲೆ ಬರುವಂತದಾಗ್ಲಿ, ಸುಮಾರು ಕಷ್ಟಗಳನ್ನ ನೋಡಿಬಿಟ್ಟಿದ್ದೀರಾ. ಆದರೆ ಎಂದೆಂದು ಕಂಡರಿಯದಂತಹ, ಎಂದೆಂದು ಕಾಣದಂತಹ ಸಿಹಿ ಸುದ್ದಿ ನಿಮ್ಮ ಜೀವನದಲ್ಲಿ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಈ ಕುಂಭ ರಾಶಿಯವರಿಗೆ ಒಲಿದಿದೆ. ಒಂದು ಭಾಗ್ಯ ಮತ್ತ ಹಣದ ಕೊರತೆ ಬರ್ದೇ ರೀತಿಯಾಗಿ ನೋಡ್ಕೊಳ್ತೀರಾ. ಯಾವ ರೀತಿಯಾಗಿ ಅಂತಂದ್ರೆ, ಸೂರ್ಯ ಅಂತಂದ್ರೆ ಸೂರ್ಯ ಜುಲೈ 16ನೇ ತಾರೀಕು ಸೂರ್ಯ ತನ್ನ ಸ್ಥಾನವನ್ನ ಬದಲಾವಣೆಯನ್ನ ಮಾಡ್ತಾ ಇದ್ದಾನೆ. ಆ ಬದಲಾವಣೆಯನ್ನ ಅಂದ್ರೆ 14ನೇ ತಾರೀಕು, ಜುಲೈ 14ನೇ ತಾರೀಕಿನಂದು ಸೂರ್ಯಗ್ರಹ ಬದಲಾವಣೆಗಳಾಗ್ತಾ ಇದೆ. ಸೂರ್ಯಗ್ರಹ ಬದಲಾವಣೆ ಆಯ್ತು ಅಂತಂದ್ರೆ ಜೀವನದ ಏನೆಲ್ಲ ಲಾಭಗಳಾಗ್ತಾವ್ರಿ ಗುರುಗಳ ಅಂತಂದ್ರೆ, ಕುಂಭ ರಾಶಿಯವರಿಗೆ 5ನೇ ಮನೆಯ ಅಂದ್ರ 5ನೇ ಮನೆಯಲ್ಲಿರ್ತಕ್ಕಂಥ ಸೂರ್ಯ 6ನೇ ಮನೆಗೆ ಬರ್ತಾನೆ. ಅಂದ್ರೆ 14ನೇ ತಾರೀಕು ಅಂದ್ರೆ 16ನೇ ತಾರೀಕಿನಂದು 5ನೇ ಮನೆಯಿಂದ 6ನೇ ಮನೆಗೆ ಸೂರ್ಯ ಬರ್ತಾ ಇದ್ದಾನೆ. ಸಪ್ತಮಾಧಿಪತಿ, ಪಂಚಮಾಧಿಪತಿ, ಅತ್ಯಂತ ಶುಭ ಫಲಗಳನ್ನ ಕೊಡ್ತಾನ. ಏನದ ಶುಭ ಫಲ ಗುರುಗಳ? ಅಷ್ಟೊಂದು ಸಿಹಿ ಸುದ್ದಿ ಅದ ನಮ್ಮ ಕುಂಭರಾಶಿಯವರಿಗೆ ಅಂತ ನೀವು ಕೇಳ್ಬೋದು. ಏನಂತಂದ್ರೆ, 6ನೇ ಮನೆಗೆ ಬಂದಾಗ ಒಂದು ಸಾಧಾರಣ ಫಲಗಳನ್ನ ಕೊಡ್ತಾನ. ಓಕೆ, ಆದರೆ ಸೂರ್ಯನಿಂದ ಆದಷ್ಟು ಹೆಚ್ಚು ಬದಲಾವಣೆಗಳಾಗಲ್ಲ. ಆದರೆ ನಿಮಗೆ ಅನೇಕ ಲಾಭಗಳನ್ನ ಸಿದ್ಧಿಪಡಿಸ್ಕೊಳ್ತೀರ. ಅಂದ್ರೆ ಸೂರ್ಯನನ್ನ ನಿಮಗೆ ಏನೋ ಒಂದು ದುಷ್ಟ ಗ್ರಹ, ಏನೋ ಒಂದು ಒಳ್ಳೆ ಗ್ರಹ, ಪಾಪ ಗ್ರಹಗಳಿಂದ ನೀವೇನಾದ್ರೂ ಕುಂಠಿತನಾಗಿದ್ರೆ ನಿಮಗೆ ಈ ತಿಂಗಳಲ್ಲಿ ಒಳ್ಳೆಯ ಗುರುವಿನಿಂದ ಅನುಗ್ರಹ ಮಾತ್ರ ಶತಸಿದ್ಧವಾಗಿರ್ತಕ್ಕಂಥದ್ದು. ಅಂದ್ರೆ ನೀವು ಏನ್ ಮಾಡ್ಬೇಕಂದ್ರೆ, ಸೂರ್ಯನನ್ನು ಸ್ವಲ್ಪ ಸಾಧಾರಣವಾಗಿ ನಿಮಗೆ
ಗ್ರಹಗಳ ಪರಿಣಾಮ ಬೀರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏನಂದ್ರೆ ಸಮಸ್ಯೆಗಳು ಕಾಣ್ತಕ್ಕಂಥದ್ದು. ಅದಕ್ಕಾಗಿ 16ನೇ ತಾರೀಕಿನಂದು ಸ್ವಲ್ಪ ಆರೋಗ್ಯದ ಒಳಗೆ ಎಚ್ಚರದಿಂದ ಇರಬೇಕು. ಸೂರ್ಯನ ಕುರಿತು ಒಂದು ಪ್ರಾರ್ಥನೆಯನ್ನ ಮಾಡ್ಕೋಬೇಕು. ಸೂರ್ಯನಿಗೆ ನಮಸ್ಕಾರ ಮಾಡ್ಕೋಬೇಕು. ಸೂರ್ಯನಿಗೆ ನಮಸ್ಕಾರ ಯಾಕೆ ಮಾಡ್ಕೋಬೇಕ್ರಿ ಗುರುಗಳ ಅಂತ ಕೇಳ್ಬೋದು. ನಮಸ್ಕಾರ ಪ್ರಿಯ ಭಾನುಹೋ ಅಂದ್ರೆ ನಮಸ್ಕಾರ ಮಾಡಿದ್ರೆ ಖುಷಿ ಆಗ್ಬಿಡ್ತಾನ. ಒಂದು ಪ್ರೀತಿಯನ್ನ ತೋರಿಸ್ತಕ್ಕಂಥದ್ದು ಸೂರ್ಯನಾಗಿರ್ತಕ್ಕಂಥವ್ರು. ಅದಕ್ಕಾಗಿ ಅಂದ್ರೆ ನಮಸ್ಕಾರಕ್ಕೆ ಪ್ರಬಲನಾಗಿರ್ತಕ್ಕಂಥವ್ರು ಏನಂದ್ರೆ ಅದು ಸೂರ್ಯದೇವ ಮಾತ್ರನಾಗಿರ್ತಕ್ಕಂಥದ್ದು. ಮತ್ತೆ ಈ ಜುಲೈ ತಿಂಗಳಲ್ಲಿ ಆಷಾಢ ನಿಮ್ಗೆ ಗೊತ್ತಿರ್ತಕ್ಕಂಥದ್ದೇ. ಆದರೆ 16ನೇ ತಾರೀಕಿನಂದು ನಿಮಗೆ ಅನೇಕ ಲಾಭಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಇನ್ನೊಂದೇಂದ್ರ ಹೆಣ್ಣು ಮಕ್ಕಳಿಗೆ ಸಿಹಿ ಸುದ್ದಿ, ಖುಷಿ ವಿಚಾರ, ನೆಮ್ಮದಿ ವಿಚಾರ, ಅವ್ರು ಏನ ಅನ್ಕೊಂತಾರ ಈ ತಿಂಗಳಲ್ಲಿ ಸಕ್ಸಸ್ ಅನ್ನ ಕಾಣುವಂತವ್ರು ಹೆಣ್ಣು ಮಕ್ಕಳಾಗಿರ್ತಕ್ಕಂಥವ್ರು. ಹೆಣ್ಣು ಮಕ್ಕಳಿಗೆ ಭರ್ಜರಿ ಆಗಿರ್ತಕ್ಕಂಥದ್ದು ಈ ತಿಂಗಳು ಮಾತ್ರ ಶುಭ ಅಂದ್ರೆ ಶುಭ. ಯಾಕಂದ್ರೆ ಆಷಾಢ ಮಾಸದಲ್ಲಿ 4 ಶುಕ್ರವಾರಗಳನ್ನ ನೋಡ್ತಾರೆ. ಈ ಆಷಾಢದ 4 ಶುಕ್ರವಾರಗಳನ್ನ ನೋಡಿ ಲಕ್ಷ್ಮಿಯನ್ನ ಆರಾಧನೆಯನ್ನ ಮಾಡ್ಕೊಂಡ್ರೆ ಅಂತಂದ್ರೆ ಲಕ್ಷ್ಮಿಯನ್ನ ಒಂದು ಪ್ರಾರ್ಥನೆ ಮಾಡ್ಕೊಂಡ್ರೆ ಅಂದ್ರೆ ಸ್ವಲ್ಪ ನೆಮ್ಮದಿಯುತವಾಗಿ ಜೀವನವನ್ನ ನೀವು ಕಂಡುಕೊಳ್ತೀರ. ಅದು ಮದುವೆ ಆದವರಾಗಿರ್ಲಿ ಮದುವೆ ಆಗದೇ ಇರೋರಾಗ್ಲಿ ಸಹಿತ ಈ ತಿಂಗಳಲ್ಲಿ ಆಷಾಢ ಮಾಸ ಅಂದ್ರೆ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಿಗೆ ಒಲಿಯುವಂಥದ್ದು ತುಂಬಾ ಅಂದ್ರೆ ತುಂಬಾ ಒಳ್ಳೆಯದಾಗಿರ್ತಕ್ಕಂಥದ್ದು. ಏನದು ಅಂದ್ರೆ ಆಷಾಢ ಮಾಸ ಅಂದ್ರೆ ಆಷಾಢ ಮಾಸದಲ್ಲಿ ಲಕ್ಷ್ಮಿಯನ್ನ ಆರಾಧನೆ ಮಾಡೋದ್ರಿಂದ ಏನೆಲ್ಲ ಆಗ್ತಾವ ಕುಂಭ ರಾಶಿಯವರಿಗೆ ಅನ್ನುವಂಥದ್ದು. ಆಷಾಢ ಮಾಸ ಜುಲೈ 24ನೇ ತಾರೀಕಿನವರೆಗೂ ಅಂದ್ರೆ ಜುಲೈ 24ನೇ ತಾರೀಕಿನವರೆಗೆ ಇರ್ತದೆ ಆಷಾಢ ಮಾಸ. ಆಷಾಢ ಮಾಸ ಜೂನ್ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಒಂದು ಆಷಾಢ ಶುಕ್ರವಾರ ಪ್ರಾರಂಭವಾಗಿದ್ದು ಅಂದ್ರೆ ಪ್ರಾರಂಭವಾಗ್ಬಿಡ್ತದ. ಆಗ ಜೂನ್ 27ನೇ ತಾರೀಕು ಆಷಾಢ ಮಾಸದ ಅಂದ್ರೆ ಆಷಾಢ ಮಾಸದ ಮೊದಲನೇ ಶುಕ್ರವಾರ. ಜುಲೈ 4ನೇ ತಾರೀಕು ಆಷಾಢ ಮಾಸದ 2ನೇ ಶುಕ್ರವಾರ ಆಗಿರ್ತಕ್ಕಂಥದ್ದು. ಜುಲೈ 11ನೇ ತಾರೀಕು ಆಷಾಢ ಮಾಸದ 3ನೇ ತಾರೀಕು ಆಗಿರ್ತಕ್ಕಂಥದ್ದು. ಅಂದ್ರೆ ಕುಂಭರಾಶಿಯವ್ರಿಗೆ ಏನೆಲ್ಲ ಲಾಭಗಳಾಗ್ತವೆ ಅಂತಕ್ಕಂಥದ್ದು. ಜುಲೈ 18ನೇ ತಾರೀಕು ಆಷಾಢ ಮಾಸದ 4ನೇ ಶುಕ್ರವಾರ ಆಗಿರ್ತಕ್ಕಂಥದ್ದು. ಆಷಾಢ ಮಾಸಕ್ಕೂ ಕುಂಭರಾಶಿಯವ್ರಿಗೆ ಏನ್ ಸಂಬಂಧ ಅಂತ ನೀವು ಕೇಳ್ಬೋದು. ಈ ತಿಂಗಳಲ್ಲಿ ನಿಮ್ಗೆ ಏನಾದ್ರು ಭರ್ಜರಿ ಬಹುಮಾನ ಅಂದ್ರೆ ಭರ್ಜರಿ ಆಗಿರ್ತಕ್ಕಂಥದ್ದು. ನಿಮ್ಗೆ ಅಂದುಕೊಂಡಂತ ಕೆಲಸಗಳು ಆಗ್ಬೇಕಂದ್ರೆ ಇದೇ ಮತ್ತು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಆಗ್ಬೇಕಂದ್ರೆ ಇದೇ ತಿಂಗಳಾಗಿರ್ತಕ್ಕ ಸಕ್ಸಸ್ ಅನ್ನ ಕಾಣುವಂತವ್ರು ನೀವಾಗ್ತೀರಾ. ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಹೆಣ್ಮಕ್ಳಾಗಿರ್ತಕ್ಕಂಥವ್ರಾಗ್ಲಿ ಗಂಡ್ಮಕ್ಳು ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ಕೋಬಹುದು. ಏನ್ ಮಾಡ್ಬೇಕಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ 4:15 6 ಗಂಟೆ ಆಗಿರ್ತಕ್ಕಂಥದ್ದು 6ರಿಂದ 8 ಗಂಟೆ ಒಳಗಡೆ ಒಂದು ಲಕ್ಷ್ಮಿಯನ್ನ ಆರಾಧನೆಯನ್ನ ಮಾಡ್ಕೊಂಡು ಪೂಜೆಯನ್ನ ಮಾಡ್ಕೊಂಡು ಮನಸ್ಸಿಗೆ ತೃಪ್ತಿಯಾಗಷ್ಟು ಮನೆ ದೇವರನ್ನ ಮತ್ತೆ ನಿಮ್ಮ ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿಕೊಂಡು ದೀಪವನ್ನ ಹಚ್ಚಿ ಲಕ್ಷ್ಮಿಯ ಮಂತ್ರವನ್ನ ಒಂದು ಪಠನೆಯನ್ನ ಮಾಡಿಕೊಂಡು ಎಲ್ಲಾ ಕಷ್ಟಗಳನ್ನ ನಿವಾರಣೆ ಮಾಡಿ ಸುಖ ಶಾಂತಿ ನೆಮ್ಮದಿ ಆಯುರ ಆರೋಗ್ಯವನ್ನ ಕೊಟ್ಟು ಕಾಪಾಡ ಅಂತೇಳಿ ಆ ತಾಯಿಯಲ್ಲಿ ಜಗನ್ಮಾತೆಯನ್ನು ಒಂದು ಪಾದಕ್ಕೆ ಅಕ್ಷತೆಯನ್ನ ಹಾಕಿ ಎಲ್ಲವೂ ಒಳ್ಳೇದಾಗುವಂಥದ್ದು. ಏನದ ಕುಂಭ ರಾಶಿಯವರಿಗೆ ಈ ಎಲ್ಲವೂ ಸಹಿತ ಒಳ್ಳೇದಾಗುವಂಥದ್ದು, ಒಳ್ಳೆಯ ಫಲಗಳನ್ನ ನೀಡುವಂತದ್ದಾಗಿರ್ತಕ್ಕಂಥದ್ದು. 4ರಿಂದ 6:30ರಿಂದ 8:30 ತನಕ ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಆರಾಧನೆಯನ್ನ ಮಾಡಿಕೊಂಡು ಸುಖ ಶಾಂತಿ ನೆಮ್ಮದಿಯನ್ನ ಕೊಟ್ಟು ಕಾಪಾಡುವ ತಾಯಿ ಜಗನ್ಮಾತೆ ಆಯುರ ಆರೋಗ್ಯವನ್ನ ಕೊಟ್ಟು ಕಾಪಾಡಂತೇಳಿ ಲಕ್ಷ್ಮೀ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು ಅಕ್ಷತೆಯನ್ನ ಹಾಕಿ ಏನದ ಈ ಆಷಾಢ ಮಾಸದಲ್ಲಿ ಕುಂಭ ರಾಶಿಯವರಿಗೆ ಅಂತಂದ್ರೆ ಆಷಾಢ ಮಾಸದಲ್ಲಿ ಇನ್ನೇನು ಈಗಾಗ್ಲೇ ನಿಮ್ಗೆ ಕುಂಭ ರಾಶಿಯವರಿಗೆ ಗುರುಬಲ ಪ್ರಾರಂಭವಾಗಿದೆ. ಲಾಭ ಅಂದ್ರೆ ಲಾಭಾಧಿಪತಿ ಅಂದ್ರೆ ಲಾಭ ಸ್ಥಾನಾಧಿಪತಿ ಆಗಿರ್ತಕ್ಕಂತಹ ಅಂದ್ರೆ ಧನ ಸ್ಥಾನಾಧಿಪತಿ ಆಗಿರ್ತಕ್ಕಂತಹ ಗುರು ಪಂಚಮದಲ್ಲಿದ್ದು ಕುಂಭರಾಶಿಯವರಿಗೆ ವಿಶೇಷ ಫಲಗಳನ್ನ ನೀಡುವಂಥದ್ದು.
ಯಾವ ರೀತಿಯಾಗಿ ವಿಶೇಷ ಫಲಗಳನ್ನ ನೀಡ್ತಾನ ಅನ್ನುವಂಥದ್ದು. ಅಂದ್ರೆ ಸಂಪೂರ್ಣ ಗುರುಬಲವನ್ನ ಹೊಂದಿರ್ತಕ್ಕಂಥದ್ದು, ಸಂಪೂರ್ಣ ಗುರುಬಲವನ್ನ ಇರ್ತಕ್ಕಂಥವರು. ಅಂದ್ರೆ ಸಂಪೂರ್ಣ ಗುರುಬಲವನ್ನ ಹೊಂದಿ ಅಂದ್ರೆ ನಿಮ್ಮ ರಾಶಿಗೆ ಒಳ್ಳೆಯ ಶುಭ ಫಲಗಳನ್ನ ನೀಡಿ ಒಂದು ಐದನೇ ಮನೆಯನ್ನ ಸೂಚಿಸುವಂಥದ್ದು. ಏನ್ರಿ ಗುರುಗಳ ಈ ರೀತಿಯಾಗಿ ಹೇಳ್ತಾ ಇದ್ದೀರಾ? ಯಾವ ರೀತಿಯಾಗಿ ಅಂತಂದ್ರೆ ಸ್ವಲ್ಪ ನಿಮಗೆ ಪ್ಲಸ್ ಪಾಯಿಂಟ್ ಏನಂತಂದ್ರೆ ಕುಂಭರಾಶಿಯವರಿಗೆ ನೀವು ಉಪಯೋಗ ಮಾಡ್ಕೋಬೇಕು. ಯಾವ ರೀತಿಯಾಗಿ ಅಂತಂದ್ರೆ ಕುಂಭ ರಾಶಿಯವರಿಗೆ ಗುರುವಿನಿಂದ ವಿಶೇಷ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಏನೆಲ್ಲ ಲಾಭಗಳನ್ನ ಪಡ್ಕೊಡ್ತೀರಾ ಅಂದ್ರ ಹಣದಿಂದ ಒಂದೇ ಅಲ್ಲ, ಆರೋಗ್ಯದೊಳಗೂ ಸಹಿತ ಏನಾದ್ರು ಸಮಸ್ಯೆಗಳು ಕಾಡ್ತಾ ಇದ್ರೆ ಸಹಿತ ಆರೋಗ್ಯವನ್ನ ಚೆನ್ನಾಗಿ ಇಟ್ಟುಕೊಳ್ಳುತ್ತಂತಕ್ಕಂಥದ್ದು. ಅಂತಸ್ತುಗಳಾಗಿರ್ತಕ್ಕಂಥದ್ದು ಅಂದ್ರೆ ಅಂತಸ್ತುಗಳಲ್ಲಿ ಲಾಭಗಳನ್ನ ಸಿದ್ಧಿಪಡಿಸ್ಕೊತೀರ, ಗೌರವನ ಸಿಗ್ತದ. ಮತ್ತೆ ಧನಸ್ಥಾನ ಆಕ್ಟಿವೇಟ್ ಆಗಿ ಒಂದು ಪಾಸಿಟಿವ್ ಎನರ್ಜಿಯನ್ನ ಕಾಣುವಂತವ್ರು ನೀವಾಗ್ತೀರಾ. ಕುಟುಂಬದಲ್ಲಿ ಸಂತಸದ ವಾತಾವರಣ ಸೃಷ್ಟಿ ಆಗ್ತದೆ. ಅಂದ್ರೆ ಒಂದು ಖುಷಿ ವಿಚಾರ ಅಂತಂದ್ರೆ ನಿಮ್ಮ ವಾತಾವರಣ ಅಂತಂದ್ರೆ ಫ್ಯಾಮಿಲಿ ಒಳಗೆ ಒಂದು ಒಳ್ಳೆಯ ಸಿಹಿ ಸುದ್ದಿಯನ್ನ ಕಾಣುವಂತವ್ರು ನೀವಾಗ್ತೀರಾ. ನಿಮ್ಮ ಮಾತಿಗೆ ಒಳ್ಳೆ ತೂಕ ಬರ್ತದ, ಒಳ್ಳೆ ವ್ಯಾಲ್ಯೂ ಬರ್ತದ, ಒಳ್ಳೆ ಬೆಲೆ ಬರ್ತದ ನಿಮ್ಮ ಮಾತಿಗೆ. ಇದೇ ತಿಂಗಳಾಗಿರ್ತಕ್ಕಂಥದ್ದು. ವಿದ್ಯಾಕ್ಷೇತ್ರದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಸೆಕೆಂಡ್ ಹೌಸ್ ಲಾರ್ಡ್ ಈಸ್ ಇನ್ 5th ಹೌಸ್ ಅಂತಂದ್ರೆ ಇದ್ರ ಅರ್ಥ ಏನಂತಂದ್ರೆ 2ನೇ ಮನೆ ಅಧಿಪತಿ 5ನೇ ಮನೆಯಲ್ಲಿದ್ದಾರೆ ಅಂತಂದ್ರೆ ನಿಮಗೆ ಪ್ಲಸ್ ಪಾಯಿಂಟ್ ಏನಂತಂದ್ರೆ ಸಪ್ತಮದಲ್ಲಿರ್ತಕ್ಕಂತಹ ಕುಜ ಇದ್ದಾನೆ. ಆದ್ರೆ ನಿಮ್ಮ ರಾಶಿಗೆ 3 ಮತ್ತು 10ನೇ ಮನೆಯ ಅಧಿಪತಿ ಆಗಿರತಕ್ಕಂತಹ ಕುಜ 7ನೇ ಮನೆಗೆ ತನ್ನ ಮಿತ್ರ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಧೈರ್ಯ ಜಾಸ್ತಿ ಬರ್ತದ. ಮತ್ತ ಪ್ರೀತಿ ವಿಶ್ವಾಸ ಸಹಿತ ನಂಬಿಕೆ ಅರ್ಹರಾಗಿರ್ತೀರಾ. ಒಳ್ಳೆಯ ಹಣ ದುಬ್ಬರ ಬರ್ತಕ್ಕಂಥದ್ದು ಮೇಜರ್ ಪ್ಲಸ್ ಪಾಯಿಂಟ್ ನಿಮ್ಗೆ. ಮತ್ತ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ವಲ್ಪ ಧೈರ್ಯ ಬರ್ತದ, ಮಾಡುವಂತ ಕೆಲಸದ ಮೇಲೆ ಆಸಕ್ತಿ ಬರ್ತದ. ಒಳ್ಳೆ ಸಂಗಾತಿ ನಡುವೆ ಜೀವನವನ್ನ ಮಾಡ್ಕೊಂತ ಹೋಗ್ತೀರಾ. ಇದೆಲ್ಲ ನಿಮ್ಗೆ ಪ್ಲಸ್ ಪಾಯಿಂಟ್ ಆಗುವಂತದ್ದು ಜುಲೈ ತಿಂಗಳಲ್ಲಿ ಕುಂಭ ರಾಶಿಯವರಿಗೆ ಆಗಿರ್ತಕ್ಕಂಥದ್ದು. ಹೀಗಾಗಿ ನಿಮ್ಗೆ ಕುಜನಿಂದ ಒಂದು ತಾತ್ಕಾಲಿಕ ಕುಜ ದೋಷ ನಿಮಗೆ ಎಕ್ಸ್ಪೆನ್ಸನ್ಸ್ ಅಂತಂದ್ರೆ ನಿಮ್ಗೇನು ಬರೋದಿಲ್ಲ, ಅಂದ್ರೆ ತಗಲೋದಿಲ್ಲ. ಯಾಕಂತಂದ್ರೆ ಸಿಂಹ ರಾಶಿಯವರಿಗೆ ಕುಜನಿದ್ರೆ ಆದಷ್ಟು ನ್ಯಾಚುರಲ್ ಆಗಿ ಅಂದ್ರೆ ಎಕ್ಸ್ಪೆನ್ಸನ್ಸ್ ಅಂದ್ರೆ ಅಂತ ಹೇಳೋದೇನಂತಂದ್ರೆ ಕುಂಭ ರಾಶಿಯವರಿಗೆ ಒಂದು ತಾತ್ಕಾಲಿಕ ಕುಜದೋಷ ಬಂದ್ರು ಸಹಿತ ಅಂದ್ರೆ ಕುಜದೋಷ ಬರೋದಿಲ್ಲ, ಬಂದ್ರು ಸಹಿತ ಅದೇನು ಕಾಣಿಸ್ಕೊಳ್ಳೋದಿಲ್ಲ. ಅಂದ್ರೆ ನಿಮಗೆ ಕುಂಭ ರಾಶಿಯವರಿಗೆ ಕುಜದೋಷ ಅವಶ್ಯಕತೆನೇ ಇಲ್ಲ, ಅಂದ್ರೆ ಬರ್ತಕ್ಕಂಥದ್ದು ಇರೋದೇ ಇಲ್ಲ. ಅಂದ್ರೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ತೃತೀಯ ಸ್ಥಾನ ಧೈರ್ಯ ಸ್ಥಾನ ಅಂದ್ರೆ ಒಂದು ಆಕ್ಟಿವೇಟ್ ಆಗುವಂಥದ್ದು. ಅಂದ್ರೆ ದಶಮ ಸ್ಥಾನ ಆಗಿರ್ತಕ್ಕಂಥದ್ದು, ವೃತ್ತಿ ಸ್ಥಾನ ಅದು ಆಕ್ಟಿವೇಟ್ ಆಗುವಂಥದ್ದು. ಹೀಗೆ ಒಂದು ಒಳ್ಳೆಯ ನಿರೀಕ್ಷೆಯನ್ನ ಅಪೇಕ್ಷವನ್ನ ಪಡ್ತಕ್ಕಂಥವ್ರು ನೀವಾಗ್ತೀರಾ. ಒಳ್ಳೆಯ ಲಾಭಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಹಣದಿಂದ ಆಗ್ಲಿ ಗುಣದಿಂದ ಆಗ್ಲಿ ವ್ಯಕ್ತಿಯಿಂದ ಒಳ್ಳೆ ಗುರ್ತಿಸ್ಕೊಳ್ತೀರಾ. ನಿಮ್ಮ ರಾಶಾಧಿಪತಿ ವ್ಯಯಾಧಿಪತಿ ಯಾರು? ಶನಿ ಏನ್ ಮಾಡ್ತಂದ್ರೆ ದ್ವಿತೀಯ ಸ್ಥಾನದಲ್ಲಿ ಅತ್ಯಂತ ಶುಭ ಫಲಗಳನ್ನ ಕೊಡ್ತಕ್ಕಂಥದ್ದು. ಅಂದ್ರೆ ಪ್ರಭಾವನ ಬೀರ್ತಾನ, ಶುಭ ಪ್ರಭಾವನ ಬಿಡ್ತಾನ. ಅಂದ್ರೆ ಸ್ಟ್ರೆಸ್ಟಿಕ್ ಟೈಮ್ ನಿಮಗೆ ಹೆಂಗ್ ಬರ್ತದ ಅಂತಂದ್ರ ಅನ್ನುವಂಥದ್ದು ಹೆಂಗ ಮುಗಿಸ್ಕೊಂಡು ಹೋಗ್ತದ ಅಂತಂದ್ರ ಇನ್ನೇನು ಪ್ರಾಬ್ಲಮ್ಗಳು ಎಲ್ಲಾ ಸಹಿತ ಸಾಲ್ವ್ ಆಗ್ತಾವ. ಎಲ್ಲವೂ ಸಹಿತ ಇನ್ನೇನ್ ಕಷ್ಟಗಳನ್ನು ನೋಡಿ 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 ಬೇಸತ್ತು ಹೋದಂತವ್ರಿಗೆ ಈ ಕುಂಭ ರಾಶಿಯವರಿಗೆ ಅತ್ಯಂತ ಶುಭ ಫಲ ಈ ತಿಂಗಳು ಮಾತ್ರ. ಅಂತಂದ್ರೆ ನಿಮಗೆ ಶನಿಯಿಂದ ಯಾವುದೇ ಭಯ ಇರೋದಿಲ್ಲ, ಶನಿಯಿಂದ ಯಾವುದೇ ಕಾಟ ಇರೋದಿಲ್ಲ. ನಿನ್ನೆ ಗುರು ಬಲ ಪ್ರಾರಂಭವಾಗಿದೆ. 2.5 ವರ್ಷ ಅಲ್ಲ, ಸುಮಾರು ವರ್ಷಗಳಿಂದ ನೀವು ಅನುಭವಿಸ್ಬಿಟ್ಟಿದ್ದೀರಾ. ಸುಮಾರು ಕಷ್ಟಗಳನ್ನ ನೋಡ್ಬಿಟ್ಟಿದ್ದೀರಾ. ಜನಗಳಿಂದ ಮೋಸ ಹೋಗ್ಬಿಟ್ಟಿದ್ದೀರಾ. ನೆಮ್ಮದಿಯನ್ನೇ ಕಳ್ಕೊಂಡ್ಬಿಟ್ಟಿದ್ದೀರಾ. ಸಾಕು ಅನ್ನುವಷ್ಟು ಜೀವನ ಸಹಿತ ನಿಮಗೆ ಬೇಸತ್ತು ಹೋಗಿದ್ದೀರಾ. ಇನ್ನೇನ ನಿಮಗೆ ಜುಲೈ ತಿಂಗಳಲ್ಲಿ ಒಂದಿಷ್ಟು ಲಾಭಗಳನ್ನ ಸಿದ್ಧಿಪಡಿಸ್ಕೊಡ್ತೀರಾ. ನೀವೇ ನೋಡ್ತೀರಾ ಜೀವನದಲ್ಲಿ
ಶನಿ ಬಿಟ್ಟು ಹೋಗುವಾಗ ಅಂದ್ರೆ ಶನಿ ಬಿಟ್ಟು ಹೋಗುವಾಗ ಕೊಟ್ಟು ಹೋಗ್ತಾನಂತಂದು ಒಂದು ವಾಡಿಕೆ ಇದೆ. ಹಳೆ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೀನಿ, ಶನಿ ಬಿಟ್ಟು ಹೋಗುವಾಗ ಕೊಟ್ಟು ಹೋಗ್ತಾನಂತಕ್ಕೊಂದು ವಾಡಿಕೆ ಇದೆ, ಕೊಟ್ಟೆ ಹೋಗ್ತಾನೆ. ಆದ್ರೆ ನಿಮ್ಗೆ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಅಂದ್ರೆ ಶುಕ್ರನ ಸ್ವಕ್ಷೇತ್ರವಾಗಿರ್ತಕ್ಕಂಥ ಸ್ವಕ್ಷೇತ್ರಕ್ಕೆ ಒಂದು ಸುಖ ಪ್ರಾಪ್ತಿಯಾಗಿ ನೆಮ್ಮದಿಯನ್ನ ಕಾಣ್ತೀರಾ. ಒಂದು ಸ್ಥಾನಾಧಿಪತಿ, ಭಾಗ್ಯಾಧಿಪತಿ, ಲಾಭಾಧಿಪತಿ ಶುಕ್ರನೇ ಆಗಿರೋದ್ರಿಂದ ನಿಮ್ಗೆ ಒಳ್ಳೆಯ ಅಭಿವೃದ್ಧಿಯನ್ನ ಕಾಣ್ತಕ್ಕಂಥದ್ದು. ಅಂದ್ರೆ ಭಾಗ್ಯದ ಸುರಿಮಳೆ ಕುಂಭರಾಶಿಯನ್ನ ಹೇಳೋದೇ ಬೇಡ. ಈ ತಿಂಗಳಲ್ಲಿ ಭಾಗ್ಯದ ಸುರಿಮಳೆ ಅಂದ್ರೆ ಅಷ್ಟೊಂದು ಸುರಿಮಳೆ. ಯಾವುದು? ಹಣದ ಸುರಿಮಳೆ. ಅಂದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ ಆಸಕ್ತಿಯ ಸುರಿಮಳೆ ಇವ ಆಗಿರತಕ್ಕಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡು ಬಂದ್ರು ಸಹಿತ ಜುಲೈ 16ನೇ ತಾರೀಕಿನ ನಂತರ ಎಲ್ಲವೂ ಸಹಿತ ಸರಿ ಆಗುವಂಥದ್ದು. ಈ ತಿಂಗಳಲ್ಲಿ ಬಹಳಷ್ಟು ಸುಖಗಳನ್ನ ನೋಡ್ತೀರಾ, ಸುಖಗಳನ್ನ ಅನುಭವಿಸ್ತೀರಾ. ಕುಂಭರಾಶಿಯವರಿಗೆ ಯಾವುದೇ ತಜ್ಞರಾಗಿರ್ತಕ್ಕಂಥ ನೆಗೆಟಿವ್ ಯಾವುದಿಲ್ಲ, ಎಲ್ಲಾ ಪಾಸಿಟಿವ್ ಆಗಿರ್ತಕ್ಕಂಥದ್ದು, ಎಲ್ಲವೂ ಒಳ್ಳೇದೇ ಆಗಿರ್ತಕ್ಕಂಥದ್ದು. ನೆಗೆಟಿವ್ ಸಮಸ್ಯೆಗಳು ನಿಮ್ಗೆ ಬರೋದಿಲ್ಲ. ಎಲ್ಲ ಒಳ್ಳೇದಾಗ್ತಾ ಒಂದು ಒಳ್ಳೆಯ ಫಲಗಳನ್ನು ಬಿಡ್ತೀರಾ. ಮೆಡಿಕಲ್ ಆಗಿರ್ತಕ್ಕಂಥವ್ರು, ರೈತರಾಗಿರ್ತಕ್ಕಂಥವ್ರು, ಮತ್ತೆ ಬಿಸ್ನೆಸ್ ಮ್ಯಾನ್ ಆಗಿರ್ತಕ್ಕಂಥವ್ರು, ಕಿರಾಣಿ ವ್ಯಾಪಾರಸ್ಥರ, ಬ್ಯೂಟಿಫುಲ್ ಆಗಿರ್ತಕ್ಕಂಥ ಇನ್ನಿತರ ಚಟುವಟಿಕೆಗಳನ್ನ ಮಾಡ್ತಕ್ಕಂಥ ಫೀಲ್ಡ್ಗಳಲ್ಲಿ ಇರ್ತಾರಲ್ಲ, ಅವ್ರಿಗೆಲ್ಲವೂ ಸಹಿತ ಕುಂಭರಾಶಿಯವರಾಗಿರ್ತಕ್ಕಂಥದ್ದು ಒಂದಿಷ್ಟು ಲಾಭಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ, ಒಂದಿಷ್ಟು ನೆಮ್ಮದಿಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಏನೆಲ್ಲ ಲಾಭಗಳಾಗ್ತವೆ ಅಂತಕ್ಕಂಥದ್ದು ಏನಂತಂದ್ರೆ ಈ ಜುಲೈ 16ನೇ ತಾರೀಕು ಉಂಟಲ್ಲ, ಅವಾಗ ಸಹಿತ ನಿಮಗೆ ಏನೆಲ್ಲ ಅಂತಂದ್ರೆ ದುಡ್ಡಿನ ಸುರಿಮಳೆ ಆಗ್ಲಿರ್ತಕ್ಕಂಥದ್ದು, ಒಂದು ಆರೋಗ್ಯದಲ್ಲಿ ಸಮಸ್ಯೆಗಳೇ ಬಾರದೇ ಇರದಂತಾಗಿರ್ತಕ್ಕಂಥದ್ದಾಗಿರ್ತಕ್ಕಂಥದ್ದು, ಮತ್ತೆ ಒಂದಿಷ್ಟು ವಾತಾವರಣದಲ್ಲಿ ನೆಮ್ಮದಿಯನ್ನ ಕಾಣ್ತೀರಾ. ನಿಮ್ಮ ಮಾತಿಗೆ ತೂಕ ಬರ್ತದ, ವ್ಯಾಲ್ಯೂ ಬರ್ತದ. ಕಳೆದುಕೊಂಡಿರ್ತಕ್ಕಂಥ ಸ್ನೇಹಿತರು ಸಹಿತ ಕ್ಷಮೆಯನ್ನ ಯಾಚಿಸಿ ನಿಮ್ಮ ಹತ್ರ ಬರ್ತಕ್ಕಂಥದ್ದು. ಪ್ರೀತಿಯಿಂದ ಮೋಸ ಹೋದ್ರೆ ಅವರೇ ನಿಮ್ಮಲ್ಲಿ ಕ್ಷಮೆ ಕೇಳಿ ಮತ್ತೆ ಮರಳಿ ಬರುವಂತದ್ದಾಗಿರ್ತಕ್ಕಂಥದ್ದು. ಇವೆಲ್ಲವೂ ಸಹಿತ ಒಂದು ವೃತ್ತಿ ಜೀವನದಲ್ಲಿ ಆಸಕ್ತಿಯನ್ನ ಕೊಂಡು ಏನೆಲ್ಲ ಸಂತಾನವನ್ನ ಅಪೇಕ್ಷೆ ಪಡ್ಕೊಂಡು ಈ ಆಷಾಢ ಮಾಸ ಅಂತ ಸರಿಯಲ್ಲ. ಅದೊಂದು ಬಿಟ್ರೆ ಬೇರೆ ಎಲ್ಲಾ ಕ್ಷೇತ್ರಗಳಲ್ಲಿ ಲಾಭದಾಯಕವನ್ನ ಕಾಣ್ಕೊಳ್ತೀರಾ ನೀವು ಕುಂಭರಾಶಿಯವರಾಗಿರ್ತಕ್ಕಂಥ. ಕುಂಭ ಅಂತಂದ್ರೆ ಜ್ಞಾನ, ಒಳಗಡೆ ಜ್ಞಾನ ಇರ್ತದ. ಆದ್ರೆ ನಿಮಗ್ ಜೀವನದಲ್ಲಿ ತುಂಬಾ ಮೋಸ ಹೋಗಿದ್ದೀರಾ, ತುಂಬಾ ಬೇಸತ್ತು ಹೋಗಿದ್ದೀರಾ. ಅಂದ್ರೆ ತುಂಬಾ ಬೇಸತ್ತು ಹೋದಾಗ ಈ ತಿಂಗಳು ನಿಮ್ಗೆ ಒಂದಿಷ್ಟು ಲಾಭಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ, ಒಳ್ಳೆಯ ಶುಭ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ನಿಮ್ಗೆ ಕೊನೆಯದಾಗಿ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದ್ರೆ ಆ ಮಾತು ಒಳ್ಳೆಯ ವಾತಾವರಣ ಸೃಷ್ಟಿ ಆಗಿರ್ತಕ್ಕಂಥದ್ದು. ದೇವರ ಕೃಪಾದಷ್ಟು ನಿಮ್ಮ ಮೇಲೆ ಈ ತಿಂಗಳಲ್ಲಿ ಸುಮಾರು ಬೀರುವಂತದ್ದಾಗಿರ್ತಕ್ಕಂಥದ್ದು. ಇವೆಲ್ಲವೂ ಸಹಿತ ಒಳ್ಳೇದಾಗ್ತಾ ಒಂದಿಷ್ಟು ನೆಮ್ಮದಿಯನ್ನ ಕಾಣ್ತೀರಾ. ಆದ್ರೆ ನಿಮ್ಗೆ ಒಂದು ವಿಚಾರವನ್ನ ಹೇಳಕ್ ಇಷ್ಟಪಡ್ತೀನಿ. ನಾನು ಒಂದು ಚಿಕ್ಕದಾಗಿ ಒಂದು ಕವಿತೆ ಬರೆದಿದ್ದೆ. ಏನಂತಂದ್ರೆ ಎಲ್ಲೋ ಒಂದು ಲೈನ್ ಓದಿದ್ದೆ, ಮತ್ತೆ ಅದನ್ನ ನಾನು ಸಹಿತ ರೂಢಿಸ್ಕೊಳ್ತೀನಿ, ನೀವು ಸಹಿತ ಅಂದ್ರೆ ರೂಢಿಸ್ಕೊಳ್ಳಿ. ಅಂತಂದ್ರೆ ಇದ್ರ ಅರ್ಥ ಏನಂತಂದ್ರೆ, ನಾ ಹೇಳುವಂತದ್ದು ಬಹಳ ನಿಮ್ಮ ಮನಸ್ಸಿಗೆ ತಡ್ತದ. ಏನಂತಂದ್ರೆ, ಜೀವನದಲ್ಲಿ ದುಡ್ಡು ಆಗ್ಲಿ, ಆಸ್ತಿ ಆಗ್ಲಿ, ನೆಮ್ಮದಿ ಆಗ್ಲಿ ಬೇಕು. ಜೀವನಕ್ಕೆ 10 ರೂಪಾಯಿ ನಮಗೆ ಸಾಕು. ಇನ್ನೊಬ್ರು ನೋಡಿ ಜೀವನ ಮಾಡಕ್ಕೆ 10 ರೂಪಾಯಿ ಇದ್ರು ಸಾಲದು. ಆದ್ರೆ ನಿಮ್ಗೆ ಒಂದು ಲೈನ್ ಹೇಳ್ತೀನಿ. ಏನಂತಂದ್ರೆ, ನಮ್ ಕಡೆ ದುಡ್ಡು ಇಲ್ಲ ಅಂದ್ರ ಮನೆಯನ್ನವರೇ ಬರಲ್ಲ, ಇನ್ನು ಮನಸ್ಸಲ್ಲಿ ಇರೋಳು ಬರ್ತಾಳ. ದುಡಿಬೇಕು. ಹೆಂಗ್ ದುಡಿಬೇಕಂತಂದ್ರ ಹಾಕಿರೋ ಬಟ್ಟೆ ಹರಿಯೋ ತನಕ ದುಡಿಬೇಕಂತ, ಹೆತ್ತಿರೋ ಜೀವ ಹೆಮ್ಮೆ ಪಡೋ ತನಕ ದುಡಿಬೇಕು. ಜೀವನ ದುಡಿಮೆಯೇ ದೇವರಂತ ನಂಬ್ಕೊಳ್ಳಿ, ಚೆನ್ನಾಗಿ ದುಡಿರಿ, ಒಳ್ಳೆಯ ನಿದ್ದೆಯನ್ನ ಮಾಡಿ, ಒಳ್ಳೆಯ ಕನಸುಗಳನ್ನ ಕಾಣಿ. ಈ ತಿಂಗಳಲ್ಲಿ ಒಳ್ಳೆಯ ಶುಭ ಫಲಗಳನ್ನ ಕಾಣ್ತೀರಾ. ಕುಂಭರಾಶಿ ಆಗಸ್ಟ್ ತಿಂಗಳಲ್ಲಿ ಒಳ್ಳೆಯ ಲಾಭಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ, ಒಂದಿಷ್ಟು ನೆಮ್ಮದಿಯನ್ನ ಕಾಣ್ತೀರಾ. ಎಲ್ಲೆಡೆ ಸಹಿತ ನಿಮ್ಮ ಮಾತಿಗಾಗ್ಲಿ, ನೀವು ಮಾಡುವಂತ ಕೆಲಸದಲ್ಲಾಗ್ಲಿ ಒಳ್ಳೆ ತೂಕ ಬರ್ತದೆ. ಮೋಸ ಅಂತ ಇಲ್ಲ. ಈ ತಿಂಗಳಲ್ಲಿ ಒಂದಿಷ್ಟು ಲಾಭಗಳನ್ನ ಕಂಡು ನೆಮ್ಮದಿಯನ್ನ ನೀವೇ ಅನುಭವಿಸ್ತೀರಾ ಅಂತಕ್ಕಂಥದ್ದು ಮಾತನ್ನ ಹೇಳಿ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾಕಾಲ ಹಿಂಗೆ ಇರ್ಲಿ ಅನ್ನುವಂತ ಮಾತನ್ನ ಹೇಳಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಶುಭಂಭೂಯ. ನಮಸ್ಕಾರಗಳು. ಸರ್ವೇ ಜನಃ ಸುಖಿನೋ ಭವಂತು.